ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಡಾಕ್ಟರ್, ಈಗ ಇತ್ತೀಚೆಗೆ ನಾವು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಾಂಡಿಸ್ ಪ್ರಕರಣಗಳನ್ನು ನೋಡ್ತಾ ಇದ್ದೇವೆ. ಈ ಪ್ರಕರಣಗಳೇನಾದರೂ ಜಾಸ್ತಿ ಆಗ್ತಾ ಇದೆ ಅಂತ ತಮಗೆ ಅನ್ನಿಸ್ತಾ ಇದೆಯಾ, ಅಥವಾ ಇದಕ್ಕೇನಾದರೂ ಕಾರಣ ಇದೆಯಾ? ಖಂಡಿತ ಹೌದು. ಈಗ ಒಂದಷ್ಟು ಸಮಯದಲ್ಲಿ ಕಳೆದ ಒಂದು ತಿಂಗಳಲ್ಲಿ ಒಂದಷ್ಟು ಕಾಮಲೆ, ಜಾಂಡಿಸ್ ಅಥವಾ ಹಳದಿ ರೋಗ, ಬೇರೆ ಬೇರೆ ಹೆಸರುಗಳಿಂದ ಏನು ನಾವು ಕರಿತೀವ, ಖಂಡಿತ ಒಂದಿನಿತು ಸಂಖ್ಯೆ ಜಾಸ್ತಿ ಆಗಿದೆ. ಜಾಂಡಿಸ್ ಅಂದರೆ ತುಂಬ ದೊಡ್ಡ ಸ್ಪೆಕ್ಟ್ರಮ್. ಅದು ತುಂಬ ರೋಗಗಳ ಲಕ್ಷಣಗಳನ್ನು ನಾವು ಜಾಂಡೀಸಲ್ಲಿ ನೋಡ್ಬೋದು. ಮೊದಲನೇದಾಗಿ ನಾವು ಏನು ನೆನಪಿಡಬೇಕು ಅಂತ ಹೇಳಿದ್ರೆ, ಜಾಂಡೀಸ್ ಅಥವಾ ಕಾಮಾಲೆ ಅಥವಾ ಹಳದಿ ರೋಗ ಅದು ರೋಗ ಅಲ್ಲ, ಅದು ರೋಗಗಳ ಲಕ್ಷಣ, ಒಂದು ರೋಗದ್ದೂ ಅಲ್ಲ. ಸೊ ಮೊದಲಿಗೆ ನಾವು ಯಾವ್ಯಾವ ರೋಗಗಳಿಂದ ಕಾಮಾಲೆ ಬರ್ಬೋದು ಅಂತ ತಿಳ್ಕೊಳ್ಳದೆ ಜಾಂಡೀಸ್ ಜಾಸ್ತಿ ಆಗಿದೆ ಅನ್ನೋದನ್ನು ಮಾತಾಡಿದರೆ ನನಗೆ ಅನ್ನಿಸ್ತದೆ ಅದೊಂದು ಪ್ರಸ್ತುತ ಅಲ್ಲ ಅಂತ. ಹಾಗಾದ್ರೆ ಯಾವೆಲ್ಲ ರೋಗಗಳಿಂದ ಈ ಜಾಂಡೀಸ್ ಲಕ್ಷಣ ಕಾಣಿಸ್ತದೆ ಡಾಕ್ಟರ್? ಈಗ ಮೊದಲೇದಾಗಿ ಈಗ ಒಬ್ಬನಿಗೆ ರಕ್ತ ಕಮ್ಮಿ ಆಗತ್ತೆ, ರಕ್ತಹೀನತೆ, ಅದರಲ್ಲೂ ಜಾಂಡೀಸ್ ತರ ಕಾಣ್ತದೆ, ಮುಖ ಎಲ್ಲ ಹಳದಿ ಆಗತ್ತೆ, ಬಿಳಿಚಿಕೊಂಡಿರ್ತದೆ. ಈಗ ಚಿಕ್ಕ ಮಗು ಹುಟ್ಟಿದ ತಕ್ಷಣ ಮಗು ಒಂದಷ್ಟು ಕಾಮಲೆ ಥರ ಕಾಣುತ್ತೆ. ಅದಕ್ಕೆ ಆಗ ನಾವು ಬಿಸಿಲಿಗೆ ಮೈ ಒಡ್ಡೋದು ಅಥವಾ ಒಂದಷ್ಟು ಅದಕ್ಕೆ ಬೇಕಾದ ಈಗ ಹೊಸ ಹೊಸ ಉಪಕರಣಗಳಿವೆ, ಅವುಗಳಲ್ಲಿ ಮಗುವನ್ನು ಒಂದಷ್ಟು ದಿವಸ ಇರಿಸಿ ಮತ್ತೆ ಕಾಮಲೆ ವಾಸಿಯಾಗುವಂತೆ ಮಾಡ್ತಾರೆ. ಪಿತ್ತಕೋಶದಲ್ಲಿ ಕಲ್ಲು ಬಂದರೆ ಅಥವಾ ಕಲ್ಲು ಉಂಟಾದರೆ ಕೂಡ ಕಾಮಲೆ ಉಂಟಾಗ್ಬೋದು, ಪಿತ್ತ ರಸ ಹರಿಯದೆ ಅಲ್ಲೇ ಬಾಕಿಯಾಗಿ. ನಮ್ಮ ಲಿವರಲ್ಲಿ ಒಂದು ಏನಾದರೂ ಕಲ್ಲು ಅಥವಾ ಟ್ಯೂಮರ್, ಕಲ್ಲಿಗಿಂತಲೂ ಟ್ಯೂಮರ್ ಅಂತ ಹೇಳ್ತೇವೆ, ಗಡ್ಡೆಗಳಾದರೂ ಆಗ್ಬೋದು. ಇನ್ನೂ ಮುಂದುವರಿದು ಹಲವಾರು ರೋಗಗಳಿಂದ ಬರ್ತವೆ. ಇದು ಒಂದಷ್ಟು ಕಾರಣಗಳು ಅಂತಾದರೆ, ರೋಗಗಳು ಹಲವಾರಿದೆ. ಈಗ ಮಲೇರಿಯಾ ಆದರೂ ಕಾಮಲೆ ಬರ್ಬೋದು. ಮಲೇರಿಯಾ ಬಿಟ್ಟು ಈಗ ಲೆಪ್ಟೋಸ್ಪೈರ್ ಅಥವಾ ಇಲಿಜ್ವರದಲ್ಲೂ ಕಾಮಲೆ ಬರ್ತದೆ. ಇನ್ನೂ ಮುಂದುವರಿದು ನಮಗೆ ವೈರಸ್ಸಿಂದ ಬರುವ ಒಂದಷ್ಟು ಜಾಂಡೀಸ್ ಇರ್ತದೆ. ಹೆಚ್ಚಾಗಿ ನಾವು ಜಾಂಡೀಸ್ ಅಂತ ಹೇಳಿದ ಕೂಡಲೇ ನಮಗೆ ತಲೆಗೆ ಬರುವುದು ಈ ವೈರಸ್ಸಿಂದ ಬರುವ ಕಾಮಲೆಗಳು. ಅದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ್ದು ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಸಿ, ಡಿ ಮತ್ತು ಇ. ಅದರಲ್ಲೂ ಈಗ ಬಿ ಮತ್ತು ಸಿ ಹಾಗೂ ಡಿ ಇದು ಹೆಚ್ಚಾಗಿ ಹರಡೋದು ರಕ್ತದಿಂದ. ಸೊ ನಾವು ಈಗಂತೂ ರಕ್ತದ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಬಂದಿದೆ. ರಕ್ತವನ್ನು ಪರೀಕ್ಷೆ ಮಾಡೋದೇ ಕೊಡುವುದಿಲ್ಲ ಒಬ್ಬರಿಂದ ಒಬ್ಬರಿಗೆ. ಸೊ ಅವು ಹರಡುವ ಸಾಧ್ಯತೆ ತುಂಬ ಕಮ್ಮಿ ಆಗ್ತಾ ಬರ್ತಾ ಇದೆ. ಎ ಮತ್ತು ಇ ಏನಿದೆ, ಇದು ಹರಡುವುದು ನೀರಿನ ಮೂಲಕ ಅಥವಾ ನಾವು ಬೇಯಿಸದೆ ತಗೊಳ್ಳುವ ಆಹಾರದ ಮೂಲಕ. ಸೊ ಈ ಕಾಯಿಲೆ ಒಂದಷ್ಟು ದಿವಸದಿಂದ ಈಗ ಕಂಡು ಬರ್ತಾ ಇದೆ. ಆ ರೀತಿಯಲ್ಲಿ ನಾವು ಕಾಮಲೆಯನ್ನು ನೋಡ್ತಾ ಇದ್ವಿ. ಸೊ ಕಾಮಲೆ ಅಂತ ಹೇಳೋದಕ್ಕಿಂತಲೂ ಹೆಪಟೈಟಿಸ್ ಎ ರೋಗ ಇವತ್ತು ಜಾಸ್ತಿ ಆಗ್ತದೆ ಅಂತ ಹೇಳೋದು ಪ್ರಸ್ತುತ. ಅಂದ್ರೆ ಹೆಪಟೈಟಿಸ್ ಎ ಇಂದಾಗಿ ಈ ಕಾಮಲೆ ಬರ್ತಾ ಇದೆ, ಇತ್ತೀಚೆಗೆ ಅದು ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇರುವಂತ. ಖಂಡಿತ ಹೌದು. ತಾವೀಗ ಹೇಳಿದ ಮಾತು ತುಂಬಾನೇ ಪ್ರಸ್ತುತ. ಯಾಕೆಂತ ಹೇಳಿದ್ರೆ ಹೆಪಟೈಟಿಸ್ ಎ ಈಗ ಕಳೆದ ಒಂದೆರಡು ತಿಂಗಳಲ್ಲಿ ಒಂದಷ್ಟು ಸಂಖ್ಯೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಯಾಕೆ ಈ ಸಮಯದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಡಾಕ್ಟ್ರೇ? ಈಗ ಹೆಚ್ಚಾಗಿ ನೋಡಿ, ಈ ರೋಗ ಬರುವುದು ನಮ್ಮ ಅಜಾಗರೂಕತೆ ಅಂತ ಹೇಳಿದ್ರೆ, ನೀವು ಕಲುಷಿತ ಆಹಾರ, ಕಲುಷಿತ ನೀರು ಕುಡಿದ್ರೆ, ಕಲುಷಿತ ಅಂತ ಹೇಳಿದ್ರೆ ಅದರಲ್ಲಿ ಈ ಹೆಪಟೈಟಿಸ್ ಎ ವೈರಸ್ ಸೇರಿಕೊಂಡಂಥ ನೀರು ಅಥವಾ ಆಹಾರವನ್ನು ಸೇವಿಸಿದರೆ ಈ ರೋಗ ಬರ್ಬೋದು. ಈಗ ಒಂದಷ್ಟು ಜನ ಅವರ ಮನೆ ನೀರು ಬಾವಿಯಿಂದ ಉಪಯೋಗಿಸ್ತಾ ಇರ್ಬೋದು, ಒಂದಷ್ಟು ಜನ ನಲ್ಲಿ ನೀರು ಉಪಯೋಗಿಸ್ತಾ ಇರ್ಬೋದು. ಎರಡೂ ಕಡೆ ನೀವು ಸರಿಯಾದ ರೀತಿ ನೀರನ್ನು ಶುದ್ಧೀಕರಿಸದೆ ಕುಡಿದ್ರೆ, ಅದೇ ರೀತಿ ಇವತ್ತು ನಲ್ಲಿ ನೀರಲ್ಲಿ ಕೂಡ ಸಾಕಷ್ಟು ಕಾರಣಗಳಿರ್ಬೋದು. ಅಥವಾ ಏನು ಸಂಪು ಅಂತ ಒಂದು ನೀರನ್ನು ಸೇಕರಿಸುವಂತ ಮಾಡ್ತಾರೆ, ಸರಿಯಾಗಿ ಅದನ್ನು ಸ್ವಚ್ಛಗೊಳಿಸದಿದ್ರೆ, ಅಥವಾ ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳ್ತೇವೆ, ಅಥವಾ ಮನೆಯ ಮೇಲ್ಗಡೆ ಇರುವಂಥ ನೀರು ಸಂಗ್ರಹಕ ಇರ್ತದೆ, ಅದರಲ್ಲಿ ನೀರು ಅವರು ಸಂಗ್ರಹ ಮಾಡ್ತಾರೆ. ಸೊ ಕ್ರಮ ಪ್ರಕಾರವಾಗಿ ನೀವು 3 ತಿಂಗಳಿಗೆ ಒಂದ್ಸಲವಾದರೂ ಈ 2 ಟ್ಯಾಂಕನ್ನು ಕ್ಲೀನ್ ಮಾಡಬೇಕು. ಇದು ಯಾವುದನ್ನು ನಾವು ಮಾಡದೆ, ನೀರನ್ನು ಸರಿಯಾಗಿ ಪರೀಕ್ಷಿಸದೆ
ಕುಡಿದಾಗ ಈ ರೀತಿಯ ರೋಗ ಬರುವ ಸಾಧ್ಯತೆ ತುಂಬಾ ಜಾಸ್ತಿ ಇರ್ತದೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನಾಗ್ತದೆ, ಇತ್ತೀಚೆಗೆ ಜನರಿಗೆ ಈ ಹೊರಗಡೆಯಿಂದ ತಿಂಡಿ ತಿನ್ನುವ ಅಥವಾ ಆಹಾರ ಪದಾರ್ಥವನ್ನು ತೆಗೊಳ್ಳುವ ಅಭ್ಯಾಸ ಜಾಸ್ತಿ ಆಗಿದೆ. ಅದರಲ್ಲೂ ನಾವು ಏನು ಮಾಡ್ತೀವಿ, ಒಂದಷ್ಟು ಆಹಾರ ಬೇಯಿಸಿದ ಆಹಾರ ತಗೋತೇವೆ. ಈ ಬೇಯಿಸಿದ ಆಹಾರದಲ್ಲಿ ಈ ರೋಗ ರುಜಿನ ಬರುವ ಸಾಧ್ಯತೆ ಒಂದು ಸ್ವಲ್ಪ ಕಮ್ಮಿ, ಇಲ್ಲ ಅಂತಲ್ಲ. ಈ ಬೇಯಿಸದೇ ಇರುವಂಥ ಆಹಾರಗಳು, ಉದಾಹರಣೆಗೆ ಹೇಳೋದಿದ್ರೆ ಒಂದಷ್ಟು ಪಾನಿಪುರಿ. ಸೊ ಪಾನಿಪುರಿಯ ನೀರು ಅದು ಬೇಯುವುದಿಲ್ಲ, ತಣ್ಣಗಿರ್ತದೆ. ಅದಕ್ಕೆ ಒಂದಷ್ಟು ಬೇರೆ ಬೇರೆ ವಸ್ತುಗಳನ್ನು ಹಾಕ್ತಾರೆ, ಅವುಗಳು ಬೆಂದಿರುವುದಿಲ್ಲ. ಅಥವಾ ಹಾಗೆ ನೋಡಿದರೆ ನಮ್ಮ ಚರ್ಮುರಿ ಕೂಡ ಈ ಬೇಯಿಸದೇ ಇರುವ ವಸ್ತುಗಳನ್ನು ತಿನ್ನಬಾರ್ದು ಅಂತ ಅಲ್ಲ, ತಿನ್ನಬಹುದು. ಅದಕ್ಕೆ ಉಪಯೋಗಿಸುವ ಕಚ್ಚಾ ವಸ್ತುಗಳು ಕಲುಷಿತ ಆಗಿರಬಾರ್ದು. ಅಂದರೆ ಅಷ್ಟೊಂದು ಶುದ್ಧೀಕೃತ ಕಚ್ಚಾ ವಸ್ತುವಿಂದ ಅದು ತಯಾರು ಮಾಡಿದರೆ ಖಂಡಿತ ನೀವು ತಿನ್ಬೋದು. ಯಾಕಂದರೆ ತಿನ್ನಬೇಡಿ ಅಂತ ಹೇಳಿದರೆ ಜನರಿಗೆ ಎಲ್ಲಕ್ಕಿಂತ ಜಾಸ್ತಿ ರುಚಿಯಾಗೋದು, ಖುಷಿಯಾಗೋದು ಅಂತ ಈ ಜಂಕ್ ಫುಡ್ ಮೇಲೇ. ಜಂಕ್ ಫುಡ್ ಹೇಳೋದಕ್ಕಿಂತಲೂ ಈ ರೀತಿಯ ಏನು ಬೀದಿ ಬದಿಯ ಆಹಾರ ವಸ್ತುಗಳಲ್ಲಿ ಪ್ರೀತಿ ಇರ್ತದೆ. ಸೊ ಈ ಎರಡು ಸಾಧ್ಯತೆ, ಒಂದಾ ಕಲುಷಿತ ಆಹಾರ ಅಥವಾ ಕಲುಷಿತ ನೀರು, ಇವುಗಳಿಂದಲೇ ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಈಗ ತಾವು ಹೇಳಿದ್ರಿ ಕಲುಷಿತ ನೀರನ್ನು ಕುಡಿಯೋದ್ರಿಂದ ಇದು ಬರುವ ಸಾಧ್ಯತೆ ಇದೆ ಅಂತ ಹೇಳಿ. ಹಾಗಾದರೆ ಈ ಕಲುಷಿತ ನೀರನ್ನು ಕುಡಿಯೋದ್ರ ಮೂಲಕ ಮಾತ್ರ ಬರ್ತದೆ ಅಥವಾ ಈಗ ಕೈಕಾಲು ಮುಖ ತೊಳೆಯುವಂಥದ್ದು, ಸ್ನಾನ ಮಾಡುವಂಥದ್ದು, ಇದರ ಮೂಲಕ ಬರುವಂಥ ಸಾಧ್ಯತೆ ಇರ್ತದ? ಅದರ ಮೂಲಕ ಬರುವ ಸಾಧ್ಯತೆ ತುಂಬಾ ಕಮ್ಮಿ. ಹೆಚ್ಚಾಗಿ ಏನಾಗತ್ತೆ ಅಂತ ಹೇಳಿದರೆ, ನೋಡಿ, ನಮ್ಮದು ಪರ್ಸನಲ್ ಹೈಜಿನ್ ಅಂತ ಹೇಳ್ತೀವಿ. ಪರ್ಸನಲ್ ಹೈಜಿನ್ ಅಂತ ಹೇಳಿದರೆ, ಈಗ ಶೌಚಾಲಯಕ್ಕೆ ಹೋಗಿ ಬರ್ತೇವೆ, ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಕೈಯನ್ನು ತೊಳಿತೀರಾ ಇಲ್ವಾ ಅಂತ, ಕೈ ಕಾಲುಗಳು ತೊಳಿತೀರಾ ಇಲ್ವಾ, ತೊಳಿತೀರಿ ಅಂತ ಹೇಳಿದ ಮೇಲೆ ಹೌದು ಅಂತ ಆದರೆ ಎಷ್ಟು ಚೆನ್ನಾಗಿ ತೊಳಿತೀರಿ ಅನ್ನೋದು ಇಂಪಾರ್ಟೆಂಟ್. ತೊಳೆದಿಲ್ವಾ ಕೇಳಿದರೆ ಎಲ್ಲರೂ ತೊಳಿತಾರೆ, ಟ್ಯಾಪಲ್ಲಿ ಒಂದು ಕೈಯನ್ನು ಹಾಗೆ ಒಂದೊಂಚೂರು ಹಿಸುಕಿದ ಹಾಗೆ ಮಾಡಿ ಬರ್ತಾರೆ. ಅದು ತೊಳೆಯುವುದಲ್ಲ. ನೀವು ಕೈ ಕಾಲುಗಳಿಗೆ ಸಾಬೂನು ಹಚ್ಚಿ ತಿಕ್ಕಿ ಈ ರೀತಿ ತೊಳೆದ್ರೆ ಮಾತ್ರ ತೊಳೆದಿದ್ದೇವೆ ಅಂತ ಹೇಳ್ಬೋದೇ ಹೊರತು ನೀರಲ್ಲಿ ನೀವು ಕೈ ಮುಳುಗಿಸಿ ತೆಗೆದ ಕೂಡಲೇ ಕೈ ತೊಳೆದದ್ದಲ್ಲ. ಸೊ ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಈ ರೀತಿಯಾಗಿ ಶುಚಿಯಾಗಿ ಕೈ ತೊಳೆದ್ರೆ, ಒಂದು ವೇಳೆ ನೀವು ಕಲುಷಿತ ಆಹಾರ ಅಥವಾ ತಿಂದು ಒಬ್ಬನಿಗೆ ಹೆಪಟೈಟಿಸ್ ಎ ಶುರುವಾಗಿದ್ದರೆ ಆ ಶೌಚಾಲಯವನ್ನು ಉಪಯೋಗಿಸಿದ್ರೂ ಕೂಡ ತಮಗೆ ಹರಡುವ ಸಾಧ್ಯತೆ ಇರುವುದಿಲ್ಲ. ಒಂದು. ಎರಡನೇದು, ಆಹಾರ ವಸ್ತುವನ್ನು ತಿನ್ನುವುದಕ್ಕೆ ಮೊದಲು ಸರಿಯಾಗಿ ಕೈ ತೊಳೆಯುವುದು ಅಗತ್ಯ. ಖಂಡಿತ ನಮಗೆ ರೋಗ ಬರುವ ಸಾಧ್ಯತೆ 90% ಕಮ್ಮಿ ಆಗ್ತದೆ. ಡಾಕ್ಟರ್, ಈಗ ಈ ಹೆಪಟೈಟಿಸ್ ಎ ಅಂತ ಏನು ಹೇಳಿದ್ರಿ, ಇದರ ಲಕ್ಷಣಗಳು ಏನೆಲ್ಲ ಇರುತ್ತೆ? ಯಾಕಂದರೆ ಕಾಮಾಲೆ ಬಗ್ಗೆ ಹೇಳಿದ್ರಿ, ಅದು ಬಿಟ್ಟು ಬೇರೆ ಏನಾದರೂ ಲಕ್ಷಣಗಳು ಇರ್ತಾವ? ಈ ಕಾಮಾಲೆ ಅಂತ ಹೇಳಿದರೆ ಅಥವಾ ಈ ಹೆಪಟೈಟಿಸ್ ಎ ರೋಗ ಬರುವಾಗ ಮೊದಲಿಗೆ ಏನಾಗ್ತದೆ, ಜ್ವರ ಬರ್ಬೋದು. ನಮ್ಮ ಮಲೇರಿಯಾ ರೀತಿ ತುಂಬ ಚಳಿ ಬಂದು ಜ್ವರ ಬರಲಿಕ್ಕಿಲ್ಲ. ಇಲ್ಲಿ ಮುಖ್ಯದ ವ್ಯವಸ್ಥೆ ಅಂತ ಹೇಳಿದರೆ ಜ್ವರ ಮತ್ತು ಸುಸ್ತು. ಅತಿಯಾಗಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದರೆ, ನಮಗೆ ಹೆಚ್ಚಾಗಿ ಆಹಾರ ವಸ್ತುವಿನ ಮೇಲೆ ಒಂಥರ ನಿರಾಸಕ್ತಿ ಬರುತ್ತೆ. ತುಂಬ ಹತ್ತಿರದ ಮಾತು ಅದು. ನಿಮಗೆ ಆಹಾರ ತಿನ್ನೋದೇ ಬೇಡ ಅಂತ ಅನ್ನಿಸ್ತದೆ, ವಾಂತಿ ಬರ್ತದೆ ಆಹಾರ ನೋಡುವಾಗ, ಅಜೀರ್ಣ ಆಗ್ತದೆ, ವಾಂತಿ ಬರ್ಬೋದು, ವಾಕರಿಕೆ ಬರ್ಬೋದು, ವಿಪರೀತ ಸುಸ್ತಾಗ್ಬೋದು. ಇದೆಲ್ಲದರ ಮಧ್ಯೆ ಕಡು ಹಳದಿ ಬಣ್ಣದ ಮೂತ್ರ ಹೋಗ್ಬೋದು. ಕಣ್ಣುಗಳಲ್ಲಿ ನಮ್ಮ ಏನು ಬಿಳಿ ಇರ್ತದೆ ಆ ಬಿಳಿ ಹೋಗಿ ಒಂದಷ್ಟು ಹಳದಿ ಸ್ಟಿಂಜ್ ಅಥವಾ ಹಳದಿ ರೀತಿಯ ಒಂದು ಕಲರ್ ಬರ್ಬೋದು. ಇನ್ನೂ ಮುಂದುವರಿದರೆ ಚರ್ಮ ಕೂಡ ಹಳದಿ ಆಗಲಿಕ್ಕೆ ಶುರು ಆಗ್ಬೋದು. ಇದೆಲ್ಲ ಹೆಪಟೈಟಿಸ್ ಎ ಲಕ್ಷಣಗಳು. ಈಗ ಇದು ಎಷ್ಟು ಮಾರಣಾಂತಿಕ, ಅಂದರೆ ಎಷ್ಟು ಅಪಾಯಕಾರಿಯಾದಂಥ ರೋಗ ಇದು? 100ಕ್ಕೆ 100 ಗುಣ ಆಗ್ತಾರೆ. ಒಂದು 10ರಿಂದ 15 ದಿವಸ ಅವರಿಗೆ ಈ ರೀತಿಯ ಸುಸ್ತು, ವಿಪರೀತವಾದ ಆಹಾರದಲ್ಲಿ ನಿರಾಸಕ್ತಿ ಅದೆಲ್ಲ ಇರ್ತದೆ. ಆಮೇಲೆ ಅವರು ಸರಿ ಹೋಗಲಿಕ್ಕೆ ಶುರು ಆಗ್ತಾರೆ. ಬಟ್ ಈ ಉಳಿದ 10 ಜನರಿಗೆ ಒಂದಷ್ಟು ಜಾಸ್ತಿ ತೊಂದರೆ ಆಗ್ಬೋದು. ಮತ್ತು ಮೆದುಳಿಗೆ ಕೂಡ ಈ ರೋಗ ಹರಡ್ಬೋದು. ಅಥವಾ ಹಳದಿ ರೋಗದ ತೊಂದರೆ ಮೆದುಳನ್ನು ಕಾಡಿ ಎನ್ಸೆಫಲಿಪತಿ ಅಂತ ಹೇಳ್ತೇವೆ. ಎನ್ಸೆಫಲಪತಿ ಅಂತ ಹೇಳಿದರೆ ಹೆಪ್ಯಾಟಿಕ್ ಎನ್ಸೆಫಲಪತಿ ಅಂತ ಇನ್ನೂ ಸರಿಯಾದ ಭಾಷೆ ಅದಕ್ಕೆ. ಆ ರೀತಿ ಆದರೆ ಜೀವಕ್ಕೆ ಕೂಡ ಅಪಾಯ. ಅತಿ ವಿರಳವಾಗಿ ಆಗಬಾರ್ದು ಅಂತೆಲ್ಲ ಆಗ್ಬೋದು. ಸೊ ಯಾವುದಿದ್ರೂ
ಈಗ ಇಲ್ಲಿ ಅತಿ ಮುಖ್ಯವಾದ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ನೀವು ಜಾಗರೂಕತೆಯಿಂದ ಇದ್ದರೆ, ಅಂದರೆ ಕಲುಷಿತ ಆಹಾರ, ಕಲುಷಿತ ನೀರು ಸೇವಿಸದೆ ಕೈಕಾಲುಗಳನ್ನು ಸರಿಯಾಗಿ ಶುಚಿಗೊಳಿಸಿ ಆಹಾರ ಸೇವಿಸಿದರೆ, ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಕೈಕಾಲುಗಳನ್ನು ಸರಿಯಾಗಿ ಶುಚಿಗೊಳಿಸಿದರೆ ಈ ರೋಗ ಹರಡದಂತೆ ಖಂಡಿತ ನಾವು ಕಾಪಾಡ್ಬೋದು. ಈಗ ಇನ್ನು ಚಿಕಿತ್ಸೆ ಬಗ್ಗೆ ಮಾತಾಡೋದಾದ್ರೆ ಡಾಕ್ಟ್ರೆ, ಯಾವ ರೀತಿಯಾಗಿ ಇದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ? ನೋಡಿ, ಇಲ್ಲಿ ಮುಖ್ಯವಾದ ವಿಷಯ ಕೂಡ ಇದೆ. ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಇದಕ್ಕೆ. ಇದೇ ರೀತಿಯ ಚಿಕಿತ್ಸೆ ನಾವು ತುಂಬ ಹಳೆಯ ಮಾತನ್ನು ಕೇಳ್ಬೋದು. ಹಳದಿ ರೋಗದವನಿಗೆ ಆ ಚಿಕಿತ್ಸೆ ಅಗತ್ಯ ಇಲ್ಲ, ಪಥ್ಯ ಮಾಡಬೇಕು. ಪಥ್ಯ ಆಹಾರ ಮತ್ತು ಒಂದಷ್ಟು ಸಾಕಷ್ಟು ಈ ಗಿಡಮೂಲಿಕೆ, ಅಂದರೆ ನೆಲನೆಲ್ಲಿ ಅಂತ ಹೇಳ್ತೀವಿ, ಅಥವಾ ನೆಲದಲ್ಲೇ ಹರಡಿ ಬೆಳೆಯುವಂಥ ಒಂದು ಗಿಡ ಇರ್ತದೆ, ಅದರ ಕಷಾಯ ಕುಡಿಯೋದು ಇರ್ಬೋದು. ಇಂಥದ್ದೆಲ್ಲ ತುಂಬ ಮಾಡ್ತಾರೆ. ನೀವು ಏನು ಮಾಡೋದಕ್ಕಿಂತ ಅತಿ ಅಗತ್ಯ, ನಿಮ್ಮ ಲಿವರ್ ಇಂದ ತೊಂದರೆ ಬಂದಿದೆ ಅಲ್ವಾ, ಸೊ ಅದಕ್ಕೆ ರೆಸ್ಟ್ ಕೊಡಬೇಕು. ಸೊ ಅದಕ್ಕೆ ತೊಂದರೆ ಆಗುವಂಥ ಯಾವುದೇ ಆಹಾರ ತಿನ್ನಬಹುದು. ಅಂದರೆ ಅತಿಯಾದ ಎಣ್ಣೆ, ಅತಿಯಾದ ಖಾರ, ಅತಿಯಾದ ಹುಳಿ, ಅತಿಯಾದ ಉಪ್ಪು ಮತ್ತು ಖಂಡಿತವಾಗಿಯೂ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಇದೇ ಔಷಧಿ ಅಲ್ಲದೆ ಅದಕ್ಕೆ ಗುಣಪಡಿಸುವಂಥದ್ದು ಪ್ರತ್ಯೇಕವಾದ ಔಷಧಿ ಇರುವುದಿಲ್ಲ. ಆದರೆ ವಿಶೇಷ ಪರಿಸ್ಥಿತಿಗೆ ಹೋದರೆ, ಅಂದರೆ ಅತಿಯಾದ ತೊಂದರೆಗೆ ಹೋದರೆ, ಒಂದು ವೇಳೆ ಈಗ ತುಂಬಾ ತೊಂದರೆ ಆಯಿತು, ಲಿವರ್ ತುಂಬಾ ತೊಂದರೆಗೆ ಒಳಪಟ್ಟರೆ ಆಗ ಒಂದಷ್ಟು ಚಿಕಿತ್ಸೆ ಖಂಡಿತ ಲಭ್ಯ ಇದೆ. ಡಾಕ್ಟರ್, ಈಗ ತಾವು ವೈರಸ್ಸಿಂದ ಬರೋದು ಅಂತ ಹೇಳಿದ್ರಿ, ಹಾಗಾದರೆ ಇದಕ್ಕೆ ಏನಾದರೂ ಲಸಿಕೆ ಅಂತ ಇದೆಯಾ? ಇದ್ರೆ ಯಾರು ತಗೋಬಹುದು? ಈಗ ಖಂಡಿತ ಲಸಿಕೆ ಇದೆ, ಆದರೆ ಇದು ತುಂಬ ಮಾರಣಾಂತಿಕ ಕಾಯಿಲೆ ಅಲ್ಲದ ಕಾರಣ ಪ್ರತಿಯೊಬ್ಬರಿಗೆ ಲಸಿಕೆಯನ್ನು ನಾವು ಹೇಳೋದಿಲ್ಲ. ಆದರೆ ಯಾರಾದರೂ ಈ ಆಹಾರ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡೋರು ಇರ್ತಾರಲ್ಲ, ಅಂಥವರಿಗೆ ಲಸಿಕೆ ಕೊಡಲಿಕ್ಕೆ ಆಗತ್ತೆ. 2 ಬಗೆಯ ಲಸಿಕೆ ಬರುತ್ತೆ, ಒಂದು ಕಿಲ್ಡ್ ಮತ್ತು ಅಟೆನ್ಯೂಯೇಟೆಡ್ ಅಂತ 2 ಬಗೆಯ ಲಸಿಕೆ ಇದೆ. ಸದ್ಯದ ಮಟ್ಟಿಗೆ ಸರ್ಕಾರ ಅದನ್ನು ಕೊಡುವ ಯೋಚನೆಯಲ್ಲಿಲ್ಲ. ಯಾಕೆಂತ ಹೇಳಿದರೆ ಇದರಿಂದ ಸಾವು ಸಂಭವಿಸುವುದು ಅತಿ ವಿರಳ. ಆದರೆ ಹೆಪಟೈಟಿಸ್ ಎ ಬಂದರೆ 10-50 ದಿವಸ ಒಬ್ಬನ ದುಡಿತ ಖಂಡಿತ ಹೋಗ್ತದೆ. ಆದ ಕಾರಣ ಈ ರೋಗದ ಬಗ್ಗೆ ನಾವು ಜಾಗರೂಕರಾಗಿರಬೇಕು. ಈಗ ಈ ಹೆಪಟೈಟಿಸ್ ಬಂದವರು ನಮ್ಮ ಮನೇಲಿದ್ದಾರೆ ಅಂತ ಹೇಳಿದರೆ, ಅವರ ಮೂಲಕ ಅವರಿಂದ ನಮಗೆ ಬೇರೆ ಯಾವುದಾದ್ರೂ ರೀತಿಯಿಂದ ರೋಗ ಹರಡಲಿಕ್ಕೆ ಸಾಧ್ಯ ಇದೆಯಾ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಎಲ್ಲಕ್ಕಿಂತ ಮುಖ್ಯ ವಿಷಯ ಇದೆ. ಈಗ ಒಬ್ಬನಿಗೆ ಹೆಪಟೈಟಿಸ್ ಎ ಬಂತು, ಏನೋ ಅವನ ಗ್ರಾಚಾರ ಬಂತು, ಅವನ ಮಲ, ಮೂತ್ರ, ವಾಂತಿ, ದೇಹ ದ್ರವಗಳಿಂದ ಇನ್ನೊಬ್ಬನಿಗೆ ಹರಡ್ತದೆ. ಸೊ ಏನು ಮಾಡಬೇಕು? ಆತನು ಶೌಚಾಲಯಕ್ಕೆ ಹೋದ್ಮೇಲೆ ಆ ಶೌಚಾಲಯವನ್ನು ತುಂಬ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಫಿನಾಯಿಲ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಶುದ್ಧೀಕರಣ ದ್ರವಗಳನ್ನು ಹಾಕಿ ಕ್ಲೀನ್ ಮಾಡಬೇಕು. ಆ ಶೌಚಾಲಯನ ಇನ್ನೊಬ್ಬರು ಉಪಯೋಗಿಸ್ತಾರಾದರೆ ಅವರು ಸೂಕ್ತ ರೀತಿಯಲ್ಲಿ ಕೈ ಕಾಲುಗಳನ್ನು ತೊಳಿಬೇಕು. ಆತನ ಮಲ, ಮೂತ್ರ ಏನಾದರೂ ಅಥವಾ ವಾಂತಿಯನ್ನು ಸ್ವಚ್ಛಗೊಳಿಸುವ ಅಗತ್ಯ ಬಿದ್ದರೆ ಆ ನಂತರ ಕೈಗಳನ್ನು ಸರಿ ತೊಳೆದ್ರೆ ಸಾಕು. ಇದು ಅತಿಯಾಗದು. ಅವನ ಸೇವೆಯಿಂದ ಖಂಡಿತ ಯಾರಿಗೂ ಹರಡೋದಿಲ್ಲ. ಡಾಕ್ಟರ್, ಈಗ ಕಡೆಯದಾಗಿ ಈ ಒಂದು ಜಾಂಡಿಸ್ ಪ್ರಕರಣಗಳೇನು ಕಾಣಿಸ್ತಾ ಇದೆ, ಇದರಿಂದ ಜನ ಭಯ ಪಡಬೇಕಾ ಅಥವಾ ಯಾವ ರೀತಿಯಾದಂತಹ ಜಾಗೃತಿಯನ್ನು ಅವ್ರು ವಹಿಸ್ಕೋಬೇಕಾಗತ್ತೆ? ಈಗ ನೋಡಿ, ಮುಖ್ಯವಾಗಿ ಏನು ಅಂತ ಹೇಳಿದರೆ, ಎಲ್ಲ ಆಹಾರ ತಯಾರಿಕಾ ಘಟಕದವರು ನಮ್ಮ ಈ ಮಾಧ್ಯಮದ ಮೂಲಕ ತಿಳ್ಕೊಳ್ಬೇಕು ಅಂತ ಹೇಳಿದರೆ, ತಮ್ಮ ಆಹಾರ ರುಚಿ ಇಲ್ಲದಿದ್ರೂ ತೊಂದರೆ ಇಲ್ಲ, ರೋಗವನ್ನು ಕೊಡಬಾರ್ದು. ರೋಗವನ್ನು ಕೊಡಬಾರ್ದು ಅಂತ ಹೇಳಿದರೆ ಕಲುಷಿತ ಆಹಾರವನ್ನು ಕೊಡಬಾರ್ದು ನೀವು. ಸೊ ಬೇಯಿಸದೆ ಕೊಡುವ ಆಹಾರವನ್ನು ಸ್ವಚ್ಛಗೊಳಿಸುವಾಗ ಅಷ್ಟೇ ಶುದ್ಧೀಕೃತ ನೀರಿಂದ ಅದನ್ನು ತೊಳಿಬೇಕು. ಅದೇ ರೀತಿ ಇವತ್ತು ಮಜ್ಜಿಗೆ ಮಾಡ್ತೇವೆ ನಾವು. ಮಜ್ಜಿಗೆಗೆ ಒಂದಷ್ಟು ಅಂದರೆ ದಪ್ಪ ಇದ್ರೆ ಅದನ್ನು ತೆಳು ಮಾಡಲಿಕ್ಕೆ ನೀರು ಹಾಕಲೇಬೇಕು. ಸೊ ಅಂಥ ನೀರನ್ನು ಕೂಡ ಶುದ್ಧೀಕೃತ ನೀರನ್ನೇ ಹಾಕಬೇಕು. ಆಹಾರ ವಸ್ತುಗಳಲ್ಲಿ ಮತ್ತು ಯಾರು ಆಹಾರ ವಸ್ತುವನ್ನು ತಯಾರಿಸ್ತಾರ ಅವರು, ಕ್ಯಾಟ್ರಿಂಗ್ ಇರ್ಬೋದು, ಅಡುಗೆ ತಯಾರಕರು ಇರ್ಬೋದು, ಹೋಟೆಲ್ನವರು ಇರಬೇಕು, ಸರಿಯಾಗಿ ಕೈಗಳನ್ನು ತೊಳಿಕೊಳ್ಬೇಕು. ನೀವಾಗ ಕೇಳಿದ್ರಲ್ಲ ಯಾರು ವ್ಯಾಕ್ಸಿನ್ ತೊಗೊಳ್ಬೇಕು ಅಂತ, ಸೊ ಇಂಥವ್ರು ವ್ಯಾಕ್ಸಿನ್ ತಗೊಂಡ್ರೆ ಖಂಡಿತ ಒಳ್ಳೆಯದು. ಟೈಫಾಯ್ಡ್ ವ್ಯಾಕ್ಸಿನ್ನು ಅಥವಾ ಈ ನಮ್ಮ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಇವ್ರು ತಗೊಂಡ್ರೆ ಒಳ್ಳೆಯದು. ಒಂದು ವೇಳೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆಯಿತು, ಸರಿಯಾಗಿ ಕೈ ತೊಳೆದು ಕೈಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಆಹಾರ ವಸ್ತುಗಳನ್ನು ತಯಾರಿಸಿದಲ್ಲಿ ಆಹಾರ ವಸ್ತುವಿನ ಮೂಲಕ ಈ ರೋಗ ಇನ್ನೊಬ್ಬರಿಗೆ ಬರುವುದಿಲ್ಲ.
ಧನ್ಯವಾದಗಳು ಡಾಕ್ಟ್ರೆ. ಇಷ್ಟೊತ್ತು ಈ ಜಾಂಡಿಸ್ ರೋಗ ಅಥವಾ ಹೆಪಟೈಟಿಸ್ ಎ ರೋಗ ಮುಖ್ಯವಾಗಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್.